ನಮಸ್ತೆ ಎಲ್ರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ಈ ಕತೆ ಪ್ರೀತಿ, ಸಹನೆ ಮತ್ತು ನಂಬಿಕೆಯ ಬಗ್ಗೆ. ನಿಜವಾದ ಪ್ರೀತಿ ಯಾವ ತೊಂದರೆ ಬಂದರೂ ಕಾಯುತ್ತದೆ, ಕೊನೆಗೆ ಸಂತೋಷವಾಗಿ ಗೆಲ್ಲುತ್ತದೆ ಅನ್ನೋದನ್ನ ಈ ಕತೆ ನಿಮಗೆ ತೋರಿಸಿಕೊಡುತ್ತೆ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ವಿಕ್ರಮ್ ಮತ್ತು ನಂದಿನಿ ಇಬ್ಬರು ಒಂದೇ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ರು. ಮೊದಲ ಭೇಟಿ ಅವರಿಬ್ಬರ ಮಧ್ಯೆ ಜಗಳದಿಂದ ಶುರುವಾಯಿತು. ನೀನು ಕೆಲಸ ಸರಿಯಾಗಿ ಮಾಡೋದಿಲ್ಲ ಅಂತ ವಿಕ್ರಮ್ ಕೋಪದಲ್ಲಿ ಹೇಳಿದ. ಅದಕ್ಕೆ ನಂದಿನಿ ಕೂಡ ತಿರುಗಿ, ನೀನೇ ಪರ್ಫೆಕ್ಟ್ ಅಂತ ಯಾರು ಹೇಳಿದ್ರು ಅಂತ ಉತ್ತರ ಕೊಟ್ಟಳು. ಆ ದಿನದಿಂದ ಇಬ್ಬರು ಎನಿಮೀಸ್ ಆಗ್ಬಿಟ್ರು. ಆದ್ರೆ ಫೇಟ್ ಬೇರೆನೇ ಇತ್ತು. ಒಂದು ಪ್ರಾಜೆಕ್ಟ್ಗೆ ಇಬ್ಬರನ್ನು ಒಂದೇ ಟೀಮ್ಗೆ ಹಾಕಿದ್ರು. ಇಷ್ಟ ಇಲ್ದಿದ್ರು ಮಾತಾಡೋದಕ್ಕೆ ಶುರು ಮಾಡಿದ್ರು. ಅದರಿಂದ ಬೇಗ ಅಂಡರ್ಸ್ಟ್ಯಾಂಡಿಂಗ್ ಬೆಳೆಯುತ್ತಾ ಹೋಯ್ತು. ವಿಕ್ರಮ್ ಗಮನಿಸುತ್ತಾ ಇದ್ದ. ನಂದಿನಿ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ಲು ಮತ್ತು ಕೇರಿಂಗ್ ಕೂಡ ಇತ್ತು. ಒಂದು ದಿನ ಆಫೀಸ್ ಟ್ರಿಪ್ ನಲ್ಲಿ ನಂದಿನಿ ಕಾಲು ಜಾರಿ ಬಿದ್ಲು. ವಿಕ್ರಮ್ ತಕ್ಷಣ ಅವಳಿಗೆ ಹೆಲ್ಪ್ ಮಾಡ್ತಾನೆ. ಅವಳು ಮೊದಲ ಬಾರಿಗೆ ಸ್ಮೈಲ್ ಮಾಡ್ತಾಳೆ. ಆ ಸ್ಮೈಲ್ ವಿಕ್ರಮ್ ಹೃದಯದಲ್ಲಿ ಉಳಿದು ಬಿಟ್ಟಿತ್ತು. ಅಲ್ಲಿಂದ ಅವರ ಫ್ರೆಂಡ್ಶಿಪ್ ಶುರುವಾಯಿತು. ದಿನಗಳು ಕಳೆದವು. ಫ್ರೆಂಡ್ಶಿಪ್ ಲವ್ ಆಗಿ ಚೇಂಜ್ ಆಯಿತು. ಆದ್ರೆ ಇಬ್ಬರು ಕೂಡ ಎಕ್ಸ್ಪ್ರೆಸ್ ಮಾಡಲಿಲ್ಲ. ಒಂದು ದಿನ ವಿಕ್ರಮ್ ಧೈರ್ಯ ಮಾಡಿ ಪ್ರಪೋಸ್ ಮಾಡ್ತಾನೆ. ನಂದಿನಿ, ನನಗೆ ನೀನು ಇಷ್ಟ, ನೀನು ನನ್ನ ಜೀವನದ ಭಾಗ ಆಗ್ತೀಯಾ ಅಂತ ಕೇಳಿದ. ನಂದಿನಿ ಮೊದಲು ಏನೂ ಉತ್ತರ ಕೊಡ್ಲಿಲ್ಲ. ಸ್ವಲ್ಪ ಟೈಮ್ ತೆಗೆದುಕೊಂಡ ನಂತರ ಹೇಳ್ತಾಳೆ, ನನಗೂ ನೀನಂದ್ರೆ ಇಷ್ಟ, ಆದ್ರೆ ನಮ್ಮ ಮನೆ ಸಿಚುವೇಶನ್ ತುಂಬಾ ಟಫ್ ಇದೆ. ನಂದಿನಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಅವಳಿಗೆ ಮನೆ ಜವಾಬ್ದಾರಿ ತುಂಬಾ ಇತ್ತು. ವಿಕ್ರಮ್ ಹೇಳ್ತಾನೆ, ನಾವು ಇಬ್ಬರು ಒಟ್ಟಿಗೆ ಅದನ್ನೆಲ್ಲ ಎದುರಿಸೋಣ. ನಾನು ನಿನ್ನ ಜೊತೆಗೆ ಇದ್ದೀನಿ. ಇಬ್ಬರು ಫ್ಯೂಚರ್ ಕನಸು ಕಾಣ್ತಾರೆ. ಆದ್ರೆ ಲೈಫ್ ಸುಲಭ ಇರಲಿಲ್ಲ. ನಂದಿನಿ ತಂದೆ ಸಡನ್ಲಿ ಹುಷಾರು ತಪ್ಪಿದಾಗ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಎಲ್ಲ ಅವಳ ಮೇಲೆ ಬಂತು. ಅವಳು ವಿಕ್ರಮ್ಗೆ ಹೇಳ್ತಾಳೆ, ನಾನು ಈಗ ರಿಲೇಶನ್ಶಿಪ್ ಕಂಟಿನ್ಯೂ ಮಾಡೋಕೆ ಆಗಲ್ಲ, ನನಗೆ ನನ್ನ ಫ್ಯಾಮಿಲಿ ಫಸ್ಟ್. ವಿಕ್ರಮ್ ಹೃದಯ ಒಡೆದಂತೆ ಆಗುತ್ತೆ. ಆದ್ರೂ ಅವಳನ್ನ ರೆಸ್ಪೆಕ್ಟ್ ಮಾಡಿ ಹೇಳ್ತಾನೆ, ನೀನು ಸ್ಟ್ರಾಂಗ್ ಆಗಿರು, ನಾನು ನಿನಗಾಗಿ ವೇಟ್ ಮಾಡ್ತೀನಿ ಅಂತ ಹೇಳ್ತಾನೆ. ವರ್ಷಗಳು ಕಳೆದವು. ನಂದಿನಿ ಹಾರ್ಡ್ ವರ್ಕ್ ಮಾಡಿ ಫ್ಯಾಮಿಲಿಯನ್ನ ಸೆಟಲ್ ಮಾಡ್ತಾಳೆ. ತಂದೆ ರಿಕವರ್ ಆಗ್ತಾರೆ. ಒಂದು ದಿನ ಅವಳು ಸೇಮ್ ಆಫೀಸ್ಗೆ ಮರಳಿ ಬರ್ತಾಳೆ. ಅಲ್ಲಿ ವಿಕ್ರಮ್ ಇನ್ನೂ ಸಿಂಗಲ್ ಆಗಿ ಇರ್ತಾನೆ. ಅವನು ಅವಳನ್ನು ನೋಡಿ ಶಾಕ್ ಆಗ್ತಾನೆ. ನಂದಿನಿ, ಅವಳು ಸ್ಮೈಲ್ ಮಾಡಿ ಹೇಳ್ತಾಳೆ, ನೀನು ಇನ್ನೂ ವೇಟ್ ಮಾಡ್ತಿದ್ದೀಯಾ? ವಿಕ್ರಮ್, ನಿನ್ನ ಮೇಲೆ ನಂಬಿಕೆ ಇತ್ತು ಅಂತ ಹೇಳ್ತಾನೆ. ಅವಳು ಕಣ್ಣೀರಿನಿಂದ ಹೇಳ್ತಾಳೆ, ನೀನು ನನ್ನ ಜೀವನದ ಬೆಸ್ಟ್ ಡಿಸಿಷನ್. ಈಗ ರೆಡಿ ಆಗ್ತಾ ಇದ್ದೀನಿ. ಆ ದಿನ ಅವರ ಲವ್ ಮತ್ತೆ ಶುರುವಾಯಿತು. ಇಬ್ಬರು ಫ್ಯಾಮಿಲಿ ಒಪ್ಪಿಗೆ ಪಡೆದು ಸಿಂಪಲ್ ಆಗಿ ಮದುವೆ ಮಾಡಿಕೊಂಡ್ರು. ವರ್ಷಗಳ ನಂತರ ಅವರು ಒಂದೇ ಮನೆಯಲ್ಲಿ ಸಂತೋಷದಿಂದ ಜೀವನ ಸಾಗಿಸುತ್ತಿದ್ದರು. ಒಬ್ಬರನ್ನೊಬ್ಬರು ಸಪೋರ್ಟ್ ಮಾಡ್ತಾ. ಒಂದು ದಿನ ನಂದಿನಿ ಹೇಳ್ತಾಳೆ, ನಮ್ಮ ಸ್ಟೋರಿ ಸ್ಟಾರ್ಟಿಂಗ್ ನಲ್ಲಿ ಜಗಳ ಆಗ್ತಾ ಇತ್ತು. ವಿಕ್ರಮ್ ನಗುತ್ತಾ ಹೇಳ್ತಾನೆ, ಆ ಜಗಳ ಇಲ್ದಿದ್ರೆ ಈ ಲವ್ ಇರ್ತಿತ್ತಾ? ಇಬ್ಬರು ನಗುತ್ತಾ ಒಬ್ಬರ ಕೈ ಒಬ್ಬರು ಹಿಡಿದುಕೊಂಡ್ರು.
ಸಮಯದ ಪರೀಕ್ಷೆ ಗೆದ್ದಾಗ ಮಾತ್ರ ಪ್ರೀತಿ ಸತ್ಯವಾಗುತ್ತೆ. ಅದರಿಂದ ನಿಜವಾದ ಸಂತೋಷ ಸಿಗುತ್ತೆ. ಈ ಕತೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ಇಷ್ಟೊತ್ತು ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಹೊಸ ಕಥೆಯೊಂದಿಗೆ ಸಿಗೋಣ. ಇಂತಿ ನಿಮ್ಮ ಪ್ರೀತಿಯ ಜೀವಧ್ವನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.